ನಮಸ್ತೆ. ಕಥೆಗಳಿಂದ ಪರಿವರ್ತನೆಗೆ ಸ್ವಾಗತ. ಓದ್ತಾ ಇರೋ ಬುಕ್ಕು ಕ್ಷಣ ಹೊತ್ತು ಆಣೆಮುತ್ತು. ಬರ್ದಿರೋದು ಎಸ್ ಷಡಕ್ಷರಿ ಸರ್. ಭಾಗ 1. ಸೊ ನಿನ್ನೆವರೆಗೂ 60 ಚಾಪ್ಟರ್‌ನ ಕರುಣಾಳು ಬಾ ಬೆಳಕೆ ಬುಕ್ಕು ಡಾಕ್ಟರ್ ಗುರುರಾಜ್ ಕರ್ಜಗಿ ಬರ್ದಿರೋ ಬುಕ್‌ನ ಓದ್ದೆ. ಸೊ ಇವತ್ತಿಂದ 61ನೇ ಚಾಪ್ಟರು ಹೊಸ ಬುಕ್ಕು ಕ್ಷಣ ಹೊತ್ತು ಆಣೆಮುತ್ತು. ಬರ್ದಿರೋದು ಎಸ್ ಷಡಕ್ಷರಿ ಸರ್. ಇದು ಭಾಗ 1 ಅಷ್ಟೇ. ಆದ್ರೆ ಅವರು 17 ಅಥವಾ 18 ಈ ತರದ ಬುಕ್ಸ್ ಬರ್ದಿದ್ದಾರೆ. ತುಂಬಾ ಚೆನ್ನಾಗಿದೆ. ಒಂದೊಂದು ಬುಕ್ ಅಲ್ಲಿ 75 ಚಾಪ್ಟರ್ಸ್ ಇದೆ. ನಾನು ಇದರಲ್ಲಿ ಒಂದು 30 ಚಾಪ್ಟರ್ಸ್ ಓದ್ತೀನಿ. ಓಕೆನಾ? ಇದು ಬುಕ್ ನನ್ನ ಹತ್ರ 3 ಇದೆ. ಅದರಲ್ಲಿ ಒಂದು ಬುಕ್ ಓದ್ತಾ ಇದ್ದೀನಿ. ಸೊ ಇವಾಗ ಒಂದು ಹೊಸ ಚಾಪ್ಟರ್ ನೋಡೋಣ. ಚಾಪ್ಟರ್ ಹೆಸರು ಸಾರಿ, ಇದು ಚಾಪ್ಟರ್ ಹೆಸರು ಎವರೆಸ್ಟ್ ಪರ್ವತವನ್ನು ಹತ್ತುತ್ತೀಯ ಮಗು ಅನ್ನೋ ಚಾಪ್ಟರ್ ಇಂದ ಏನಿದೆ ನೋಡೋಣ. ಮೇ 21, 1953 ಬಹಳ ಮಹತ್ತರದ ದಿನ. ಯಾಕೆ ಗೊತ್ತಾ? ಅವತ್ತು ಯಾಕೆ ತುಂಬಾ ಸ್ಪೆಷಲ್ ಡೇ ಅಂತ ಹೇಳಿದ್ರೆ, ಅಂದು ಎವರೆಸ್ಟ್ ಪರ್ವತವನ್ನು ತೇನ್ ಸಿಂಗ್ ಮತ್ತು ಹಿಲರಿ ಹತ್ತಿದರು. ಅಂದ್ರೆ ತೇನ್ ಸಿಂಗ್ ಮತ್ತು ಹಿಲರಿ ಮೌಂಟ್ ಎವರೆಸ್ಟ್ ನ, ಅಂದ್ರೆ ಮೌಂಟ್ ಎವರೆಸ್ಟ್ ಪರ್ವತ ಇದೆ ಅಲ್ವಾ, ಅದನ್ನ ಹತ್ತಿದ ದಿನ ಅಂತದ್ದು. ಯಾವಾಗ? ಮೇ 21, 1953. ಅದಕ್ಕೋಸ್ಕರ ಅದು ಸ್ಪೆಷಲ್ ಡೇ. ಆಯ್ತಾ? ಆಗ ತೇನ್ ಸಿಂಗ್ಗೆ ಸುಮಾರು 40 ವರ್ಷ. ತೇನ್ ಸಿಂಗಿಗೆ 40 ವರ್ಷ ಇದ್ದಾಗ ಅವರು ಮೌಂಟ್ ಎವರೆಸ್ಟ್ ನ ಹತ್ತಿದ್ದು. ಸೊ ಅದನ್ನ ತುಂಬಾ ಸೆಲೆಬ್ರೇಟ್ ಮಾಡಿದ್ರು. ಸೊ ಅವಾಗ ಏನಾಯ್ತು, ಒಬ್ಬ ಪತ್ರಿಕಾ ವರದಿಗಾರರು ಬಂದು ಅವ್ರನ್ನ ಇಂಟರ್ವ್ಯೂ ಮಾಡ್ತಾರೆ. ಇಂಟರ್ವ್ಯೂ ಮಾಡಿ ಅವಾಗ ತೇನ್ ಸಿಂಗ್ ನ ಅವರು ಕೇಳ್ತಾರೆ, ಯಾರು ಪತ್ರಿಕಾ ವರದಿಗಾರರು ಕೇಳ್ತಾರೆ, ಅಲ್ಲ ನಿಮಗೆ 40ರ ವಯಸ್ಸಿನಲ್ಲಿ, ಅಂದ್ರೆ ಈ 40 ವರ್ಷ ಆಗಿದೆ ನಿಮಗೆ, ಇಂತ ಮಹತ್ ಸಾಧನೆಯನ್ನು ಮಾಡಿದ್ದೀರಿ ಅಲ್ವಾ, ನಿಮ್ಗೆ ಹೇಗ್ ಅನಿಸ್ತಾ ಇದೆ ಅಂತ ಹೇಳಿ ಪತ್ರಿಕಾ ವರದಿಗಾರರು ಕೇಳ್ತಾರೆ ಅವ್ರನ್ನ, ತೇನ್ ಸಿಂಗ್ ನ. ಆಗ ಅವರು ಮತ್ತೆ ನಿಮ್ ಪ್ರೇರಣೆ ಏನು, ಅಂದ್ರೆ 40 ವರ್ಷದಲ್ಲಿ ನೀವು ಪರ್ವತನ ಹತ್ತಿದ್ರಿ ಅಲ್ವಾ, ನಿಮಗೇನಂತ ಅನಿಸ್ತಾ ಇದೆ, ಮತ್ತೆ ನಿಮಗೆ ಇದಕ್ಕೆ ಇನ್ಸ್ಪಿರೇಷನ್ ಯಾರು ಅಂತ ಹೇಳಿ ಆ ವರದಿಗಾರರು ಕೇಳ್ತಾರೆ. ಆಗ ತೇನ್ ಸಿಂಗ್ ಹೇಳ್ತಾರೆ, ನಾನು ಎವರೆಸ್ಟ್ ಪರ್ವತವನ್ನು ಇಂದು ಹತ್ತಿದೆ ಎಂದು ಯಾರು ಹೇಳಿದ್ರು ನಿಮಗೆ? ಅಂದ್ರೆ ನಾನೀಗ 40 ವರ್ಷ ಇದ್ದಾಗ ಪರ್ವತವನ್ನು ಹತ್ತಿದೆ ಅಂತ ಯಾರು ಹೇಳಿದ್ರು ನಿಮಗೆ? ನಾನು ನನಗೆ 10 ವರ್ಷ ಇದ್ದಾಗ್ಲೇ ನಾನು ಪರ್ವತನ ಆಲ್ರೆಡಿ ಹತ್ಬಿಟ್ಟಿದ್ದೀನಿ. ನಾನು ಇವಾಗ ಹತ್ತಿದ್ದಲ್ಲ, ನನಗೆ 10 ವರ್ಷ ಇದ್ದಾಗ್ಲೇ ಹತ್ತಿದ್ದೀನಿ ಅಂತ ಹೇಳಿ ತೇನ್ ಸಿಂಗ್ ಅವ್ರು ಹೇಳ್ತಾರೆ. ಅವಾಗ ಆಶ್ಚರ್ಯಗೊಂಡ ಪತ್ರಿಕೆ ವರದಿಗಾರರು ಅವ್ರವ್ರ ಮುಖ ನೋಡಕ್ ಶುರು ಮಾಡ್ತಾರೆ. ಆಗ ತೇನ್ ಸಿಂಗ್ ಅವರು ಹೇಳ್ತಾರೆ, ನನ್ನದು ಶೇರ್ಪ್ ಜನಾಂಗದ ಸೇರಿದ ಬಡ ಕುಟುಂಬ. ನಮ್ಮ ಜೀವನವನ್ನು ಆಧಾರಕ್ಕೆ ಅಂತ ಹೇಳಿ ನಾವು ಕುರಿಗಳನ್ನು ಮೇಯಿಸ್ತಾ ಇದ್ವಿ. ನಮ್ಮ ಹತ್ರ ಒಂದು 25 ಕುರಿ ಇದ್ವು. ಅವುಗಳನ್ನು ಮೇಯಿಸ್ಕೊಂಡಲು ಬರಲು ನನ್ನ ತಾಯಿ ಪ್ರತಿದಿನ ನನ್ನನ್ನು ಪರ್ವತದ ತಪ್ಪಲಿಗೆ ತಂದು ಬಿಡ್ತಾ ಇದ್ರು. ಅಂದ್ರೆ ಇವ್ರಿಗೆ 10 ವರ್ಷ ಇದ್ದಾಗ, ತೇನ್ ಸಿಂಗಿಗೆ 10 ವರ್ಷ ಇದ್ದಾಗ ಅವರಮ್ಮ ತಮ್ಮ ಹತ್ರ ಇದ್ದಿರ್ತಕ್ಕಂತ 25 ಕುರಿ ಮರಿನ ಮೇಯಿಸ್ಕೊಂಡ್ ಬರಕ್ಕೆ ಅಂತ ಹೇಳಿ ಪರ್ವತದ ತಪ್ಪಲಿನಲ್ಲಿ ಹೋಗಿ ಮಗನ್ ಕರ್ಕೊಂಡೋಗಿ 25 ಕುರಿನ ಕರ್ಕೊಂಡೋಗಿ, ನೋಡ್ ಮಗನೆ ಸಂಜೆವರೆಗೂ ಈ ಕುರಿಗಳನ್ನ ಚೆನ್ನಾಗಿ ಮೇಯಿಸ್ಕೊಂಡ್ ಬಾ ಅಂತ ಹೇಳಿ ಅವರಮ್ಮ ತೇನ್ ಸಿಂಗ್ ನ ಕರ್ಕೊಂಡೋಗಿ ಬಿಟ್ಟು ಬರ್ತಿದ್ರಂತೆ. ಊಟದ ಬುತ್ತಿ, ಕುಡಿಕೆಯಲ್ಲಿ ನೀರು ಕೊಟ್ಟು 25 ಮೇಕೆಗಳನ್ನು ಜಾಗರೂಕತೆಯಿಂದ ಮೇಯಿಸ್ಕೊಂಡ್ ಬರ್ಬೇಕು ಅಂತ ಹೇಳಿ ಅವರಮ್ಮ ಹೇಳಿ ಅವನನ್ನ ಅಲ್ಲೇ ಊಟ ನೀರನ್ನು ಕೊಟ್ಟು ಅವ್ರನ್ನ ಬಿಟ್ಟು ಹೋಗ್ತಿದ್ರಂತೆ. ಆಗ ಹೊರಡುವ ಮುಂಚೆ ಪರ್ವತ ಶ್ರೇಣಿಗಳತ್ತ ಕೈ ತೋರಿಸಿ, ಮಗು, ಅಲ್ಲಿ ಕಾಣ್ತಾ ಇರೋದು ಎವರೆಸ್ಟ್ ಪರ್ವತ. ಅದನ್ನ ಇದುವರೆಗೂ ಯಾರು ಹತ್ತಕ್ಕಾಗಿಲ್ಲ. ನೀನ್ ಅದನ್ನ ಮಗು ಹಿಂಗ್ ಕೆನ್ನೆ ಸವರಿ, ನೀನ್ ಹೋಗ್ತೀಯಾ ಅಂತ ಹೇಳಿ ಅವ್ರಮ್ಮ ಕೇಳ್ತಾರಂತೆ ಮಗುಗೆ. ಆ 25 ಕುರಿನ, ನೀರು ಮತ್ತೆ ಊಟ ಬಾಕ್ಸ್ ಅನ್ನು ಕೊಟ್ಟು ತೇನ್ ಸಿಂಗಿಗೆ 10 ವರ್ಷ ಇದ್ದಾಗ ಅವ್ರನ್ನ ಪರ್ವತದ ಹತ್ರ ಬಿಟ್ಟು ದೂರ ಇರ್ತಕ್ಕಂತ ಮೌಂಟ್ ಎವರೆಸ್ಟ್ ಪರ್ವತವನ್ನ ತೋರ್ಸಿ ಅವರಮ್ಮ, ಮಗು, ಇದುವರೆಗೂ ಈ ಮೌಂಟ್ ಎವರೆಸ್ಟ್ ಪರ್ವತ ಯಾರು ಹತ್ತಿಲ್ಲ, ನೀನ್ ಹತ್ತುತ್ತೀಯಾ ಅಂತ ಹೇಳಿ ಅವರಮ್ಮ ಕೇಳ್ತಾರಂತೆ. ಕೇಳಿ ಕೆನ್ನೆನ ಸವರ್ತಾರಂತೆ ಅವರಮ್ಮ. ಇಡೀ ದಿನ ಅವರು ಮೇಕೆಗಳನ್ನ ಮೇಯಿಸುತ್ತಾ ಒಮ್ಮೆ ಮೇಕೆಗಳತ್ತ, ಮತ್ತೊಮ್ಮೆ ಎವರೆಸ್ಟ್ ಪರ್ವತದ ಹತ್ರ ನೋಡ್ತಾ ಇದ್ರಂತೆ. ಅವ್ರಮ್ಮ ಹೇಳ್ಬಿಟ್ರಲ್ಲ ಆಲ್ರೆಡಿ, ಅವ್ರ ಮನಸ್ಸಲ್ಲಿ ಒಂದು ಬೀಜ ಬಿತ್ಬಿಟ್ರು. ಏನಂತ ಬೀಜ ಬಿತ್ತಿದ್ರು? ಇದುವರೆಗೂ ಯಾರು ಈ ಮೌಂಟ್ ಎವರೆಸ್ಟ್ ಪರ್ವತ ಹತ್ತಿಲ್ಲ, ನೀನ್ ಹತ್ತುತ್ತೀಯ ಮಗ್ನೆ ಅಂತ ಹೇಳಿ ಅವ್ರಮ್ಮ ಆ ಕ್ವಶನ್ ಯಾವಾಗ ಅವ್ರಿಗೆ ಕೇಳಿದ್ರು, ಆವಾಗ್ಲೇ ಆಲ್ರೆಡಿ ಅವ್ರ ಮನಸ್ಸಲ್ಲಿ ಒಂದು ಬೀಜ ಬಿತ್ತು. ಆಯ್ತಾ? ಅವಾಗ ಅವರು ಪ್ರತಿದಿನ ಕುರಿ ಕಾಯುವಾಗ ಏನ್ ಮಾಡ್ತಾ ಇದ್ರಂತೆ, ಆ ಮೌಂಟ್ ಎವರೆಸ್ಟ್ ಪರ್ವತವನ್ನೇ ನೋಡ್ತಿದ್ರಂತೆ. ನಾನ್ ಹತ್ಬೋದಾ ಅಂತ ಹೇಳಿ ಅವರು ಅನಿಸ್ತಾ ಇತ್ತಂತೆ. ಅಂದ್ರೆ ಹಗಲ್ಗನ್ಸ್ ಕಾಣ್ತಾ ಇದ್ರಂತೆ, ನಾನ್ ಪರ್ವತವನ್ನು ಹತ್ಬೋದು ಅಂತ ಹಗಲ್ಗನ್ಸು ಕಾಣ್ತಾ ಇದ್ರಂತೆ. ಆಗ ಅಂದು ಮಾನಸಿಕವಾಗಿ ನಾನು ಹತ್ತಲು ಪ್ರಾರಂಭಿಸಿದೆ. ಅಂದ್ರೆ ನನಗೆ 10 ವರ್ಷ ಇದ್ದಾಗ ನಮ್ಮಮ್ಮ ಯಾವಾಗ ನೀನ್ ಮೌಂಟ್ ಎವರೆಸ್ಟ್ ಹತ್ತುತ್ತೀಯಾ ಅಂತ ಕೇಳಿದ್ರು,
ನಾನು ಅವಾಗಿಂದನೇ ಮಾನಸಿಕವಾಗಿ ನಾನು ಹತ್ತುತ್ತೀನಿ, ನೀನು ಹತ್ತುತ್ತೀನಿ ಅಂತ ಮಾನಸಿಕವಾಗಿ ನಾನು ಅನ್ಕೊಳಕ್ ಶುರು ಮಾಡ್ದೆ. ಮಾನಸಿಕವಾಗಿ ನಾನು ಮೌಂಟ್ ಎವರೆಸ್ಟ್ ಹತ್ತಲು ಅವತ್ತೇ ನಾನು ಪ್ರಾರಂಭಿಸಿದೆ. ಇಂದು ದೈಹಿಕವಾಗಿ ಹತ್ತಿದ್ದೇನೆ ಅಷ್ಟೇ. ನಾನು 10 ವರ್ಷ ಇದ್ದಾಗ್ಲೇ ಮಾನಸಿಕವಾಗಿ ನಾನು ಮೌಂಟ್ ಎವರೆಸ್ಟ್ ಹತ್ತಾಗಿದೆ. ಇವತ್ತು ಈಗ 40 ವರ್ಷ ಆದ್ಮೇಲೆ ದೈಹಿಕವಾಗಿ ಹತ್ತಿದ್ದೀನಿ ಅಷ್ಟೇ ಅಂತ ಹೇಳಿ ತೇನ್ ಸಿಂಗ್ ಅವರು ಆ ಪತ್ರಿಕಾ ವರದಿಗಾರರ ಹತ್ರ ಹೇಳ್ತಾರೆ. ಆಗ ಈ ಸಾಹಸಕ್ಕೆ ತಾಯಿಯ ಯಾರು ಎವರೆಸ್ಟ್ ಪರ್ವತ ಹತ್ತಿಲ್ಲ, ನೀನು ಹತ್ತುತ್ತೀಯ ಮಗ್ನೆ ಅಂತ ಕೇಳಿದ ಮಾತೆ ನನಗೆ ಸ್ಫೂರ್ತಿ ಅಂತ ಹೇಳಿ ತೇನ್ ಸಿಂಗ್ ಹೇಳ್ತಾರೆ. ಅಂದ್ರೆ ನನಗೆ 10 ವರ್ಷ ಇದ್ದಾಗ ನಮ್ಮಮ್ಮ ಯಾವಾಗ ಕೇಳಿದ್ರು ನಂಗೆ, ಮಗ್ನೆ ಈ ಮೌಂಟ್ ಎವರೆಸ್ಟ್ ಇವತ್ತಿನವರೆಗೂ ಯಾರು ಹತ್ತಿಲ್ಲ ಈ ಪರ್ವತನ, ನೀನ್ ಹತ್ತುತ್ತೀಯ ಅಂತ ಕೇಳಿದ್ರಲ್ವಾ, ಆ ಮಾತೆ ನನಗೆ ಸ್ಫೂರ್ತಿಯಾಗಿ ಇವತ್ತು ನನಗೆ ಈ ಮೌಂಟ್ ಎವರೆಸ್ಟ್ ಹತ್ತೋಕೆ ಸಾಧ್ಯ ಆಯ್ತು. ಹಾಗಾಗಿ ಇದು ಕ್ರೆಡಿಟ್ ಎಲ್ಲ ನನ್ನ ಅಮ್ಮನಿಗೆ ಹೋಗ್ಬೇಕು ಅಂತ ಹೇಳಿ ತೇನ್ ಸಿಂಗ್ ಹೇಳ್ತಾರೆ. ಈಗ ನೋಡಿ ಲಾಸ್ಟ್ ಅಲ್ಲಿ ಈ ಮಾತು ಎಷ್ಟು ಚೆನ್ನಾಗಿದೆ ಅಂದ್ರೆ ನಾವು ಸಹ ನಮ್ಮ ಲೈಫ್ ಅಲ್ಲಿ ಇದನ್ನ ನೋಡ್ಕೋಬೇಕು. ಅಬ್ಬಬ್ಬಾ! ಎಂತಹ ತಾಯಿ, ಎಂತಹ ಮಗ. ಮರವನ್ನು ಹತ್ಬೇಡ, ಬಿದ್ರೆ ಪೆಟ್ಟಾಗುತ್ತೆ ಎಂದು ಹೇಳುವ ವಿದ್ಯಾವಂತ ತಂದೆ ತಾಯಿಯರು ನಾವೆಲ್ಲಿ, ಎವರೆಸ್ಟ್ ಪರ್ವತವನ್ನೇ ಹತ್ತು ಎಂದು ಹೇಳಿದ ಆ ಅವಿದ್ಯಾವಂತ ತಾಯಿ ಎಲ್ಲಿ? ನೀನು ದೊಡ್ಡ ಸಾಫ್ಟ್ವೇರ್ ಇಂಜಿನಿಯರ್ ಆಗ್ಬೇಕು, ನೀನ್ ದೊಡ್ಡ ಸಂಬಳ ತರಬೇಕು, ನೀನ್ ದೊಡ್ಡ ಮನೆ ಕಟ್ಟಿಸ್ಬೇಕು, ನೀನ್ ದೊಡ್ಡ ಕಾರ್ ತಗೋಬೇಕು, ಶ್ರೀಮಂತ ಹೆಂಡತಿಯನ್ನ ಮದ್ವೆ ಆಗ್ಬೇಕು, ದೊಡ್ಡ ಬ್ಯಾಂಕ್ ಬ್ಯಾಲೆನ್ಸ್ ಇರ್ಬೇಕು ಅಂತ ಹೇಳಿ ನಮ್ಮ ಬೋಧನೆ ಅಂದ್ರೆ ಈ ರೀತಿ ಇರುತ್ತೆ ನಮ್ಮ ಬೋಧನೆ. ಏನು ಚೆನ್ನಾಗ್ ಓದು, ದೊಡ್ಡ ಮನೆ ಕಟ್ಟು, ದೊಡ್ಡ ಕಾರ್ ತಗೋ, ದೊಡ್ಡ ಬ್ಯಾಂಕ್ ಬ್ಯಾಲೆನ್ಸ್ ಸಖತ್ ಶ್ರೀಮಂತ ಆಗು ನೀನು ಅಂತ ಹೇಳಿ ನಾವು ಮಕ್ಳಿಗೆ ಹೇಳ್ತೀವಿ ಹೊರತು, ಅಂದ್ರೆ ನಮ್ ಬೋಧನೆ ಇದು. ಎವರೆಸ್ಟ್ ಹತ್ತು ಅಂತ ಹೇಳಿ ಯಾವ ಹೆತ್ತವರು ನಾವಿವಾಗ ಹೇಳ್ತಾ ಇಲ್ಲ. ಆ ಮಕ್ಕಳು ಏರುವುದೂ ಇಲ್ಲ. ಆ ಮಕ್ಕಳ ಹೆಸರು ಚರಿತ್ರೆಯ ಪುಟಗಳಲ್ಲಿ ಸೇರುವುದೂ ಇಲ್ಲ. ಮಕ್ಕಳಿಗೆ ಒಳ್ಳೆಯ ವಿದ್ಯಾಭ್ಯಾಸ ಕೊಡೋಣ ನಿಜ, ಒಳ್ಳೆಯ ಆಸ್ತಿನೂ ಮಾಡೋಣ ಅದು ನಿಜ. ಸಾಧ್ಯವಾದರೆ ಒಂದು ಮಹತ್ತರ ಸಾಧನೆಯನ್ನು ಮಾಡಲು ಸಲಹೆ ಕೊಡೋಣ, ಪ್ರೋತ್ಸಾಹಿಸೋಣ ಅಂತ ಹೇಳಿ ಎಸ್ ಷಡಕ್ಷರಿ ಸರ್ ಅವರು ಲಾಸ್ಟ್ ಅಲ್ಲಿ ಹೇಳಿರ್ತಕ್ಕಂಥ ಮಾತು ತುಂಬಾ ಚೆನ್ನಾಗಿದೆ. ಈ ಮಾತು ನನ್ಗೆ ತುಂಬಾ ಅಂದ್ರೆ ತುಂಬಾ ಮನ್ಸು ಮುಡ್ತು. ಯಾಕೆ ಅಂತ ಹೇಳಿದ್ರೆ ಹೌದು ಅವ್ರು ಹೇಳಿದ್ದು ಎಷ್ಟು ನಿಜ ನೋಡ್ರಿ. ನಾವೀಗ ಮಕ್ಳಿಗೆ ಏನ್ ಹೇಳ್ತೀವಿ, ಮಗನೇ ನೀನ್ ಚೆನ್ನಾಗ್ ಓದ್ಬೇಕು, ಒಳ್ಳೆ ಕೆಲ್ಸ ತಗೋಬೇಕು, ಫಾರಿನಿಗೆ ಹೋಗ್ಬೇಕು, ಏರೋಪ್ಲೇನ್ ಅಲ್ಲಿ ಓಡಾಡ್ಬೇಕು, ದೊಡ್ಡ ಕಾರ್ ತಗೋ, ದೊಡ್ಡ ಮನೆ ಕಟ್ಟು, ಸಖತ್ ದುಡ್ಡು ಮಾಡು ಅಂತ ಇದನ್ನ ಹೇಳ್ಕೊಡ್ತಾ ಇದೀವಿ ಹೊರತು, ನೀನೊಂದು ದೊಡ್ಡ ಸಾಧನೆ ಮಾಡ್ಬೇಕು ಮಗನೇ, ಈ ದೇಶ, ಈ ಬ್ರಹ್ಮಾಂಡನೇ, ಈ ಜಗತ್ತೇ ನಿನ್ನ ನೋಡಿ ಬೆರಗಾಗ್ಬೇಕು ಅಂತ ದೊಡ್ಡ ಸಾಧನೆ ಮಾಡು. ಅಂದ್ರೆ ದೊಡ್ಡದು ಈಗ ಅವಾಗ ಮಾಡಿದಾರಲ್ವಾ, ಇವಾಗ ಅಂಬೇಡ್ಕರ್ ನೋಡಿ ಎಂತ ಸಾಧನೆ ಮಾಡಿದ್ದಾರೆ ಸಂವಿಧಾನ ರಚಿಸಿ. ಹೀಗೆ ಸ್ವಾಮಿ ವಿವೇಕಾನಂದರಾಗಿರ್ಬೋದು, ಆಮೇಲೆ ರಾಮಕೃಷ್ಣ ಪರಮಹಂಸರಾಗಿರ್ಬೋದು, ಆಮೇಲೆ ಇವರು ಯಾರು ಅಂದ್ರೆ ಮೌಂಟ್ ಎವರೆಸ್ಟ್ ಹತ್ತಿದಾರಲ್ವಾ ಥೇನ್ ಸಿಂಗ್, ಈ ತರ ಇಂಥವ್ರದ ಬೆಸ್ಟ್ ಎಕ್ಸಾಂಪಲ್ ಕೊಟ್ಟು ನಾವು ನಮಗ್ ಲೈಫ್ ಅಲ್ಲಿ ಅದು ಬೇಕು, ಈ ತರ ಮಹತ್ತರ ಸಾಧನೆನೂ ಮಾಡ್ಬೇಕು ಮಕ್ಳೇ ಅಂತ ಹೇಳಿ ನಾವು ನಮ್ಮ ಮಕ್ಳಿಗೆ ಹೇಳಿದಾಗ, ಅಂದ್ರೆ ಈ ತರ ಬೀಜನೂ ಬಿತ್ಬೇಕು. ಬರೀ ಅದನ್ನೇ ಅಂದ್ರೆ ಮೆಟಲಿಸ್ಟಿಕ್ ಲೈಫ್ ಇಂದೇ ಬರೀ ಮಕ್ಳಿಗೆ ಹೇಳ್ಕೊಟ್ರೆ ಸಾಧನೆ ಆಗಲ್ಲ. ಮಗ್ನೆ ನೀನ್ ದೊಡ್ಡ ಸಾಧನೆ ಮಾಡ್ಬೇಕು ಮಗ್ಳೇ, ನೀನ್ ದೊಡ್ಡ ಏನಾದ್ರು ಈ ಸಮಾಜಕ್ಕೆ ಏನಾದ್ರು ಕೊಡುಗೆ ಕೊಡ್ಬೇಕು ಅಂತ ಹೇಳಿ ನಾವು ಈ ತರದ ಒಂದು ಜೀವನದ ಮೌಲ್ಯಗಳನ್ನ, ಅಂದ್ರೆ ಬರೀ ಇದು ಹೇಳ್ಕೊಡೋ ಬದಲು ಜೀವನದ ಮೌಲ್ಯಗಳನ್ನ ಹೇಳ್ಕೊಡೋದು ತುಂಬಾ ಇಂಪಾರ್ಟೆಂಟ್ ಅಂತ ಷಡಕ್ಷರಿ ಸರ್ ಹೇಳ್ತಾ ಇದ್ದಾರೆ. ಸೊ ಇದನ್ನ ನಾವು ನಮ್ ಜೀವನದಲ್ಲಿ ಅಳವಡಿಸ್ಕೋಬೇಕು. ಯಾಕೆ ಅಂತ ಹೇಳಿದ್ರೆ ನಮ್ ಮಕ್ಳಿಗೆ ನಾವು ಇವತ್ತಿಂದ ನಾವು ಚೆನ್ನಾಗ್ ಓದು, ದುಡ್ಡು ಮಾಡು ಅದನ್ನೆಲ್ಲ ಹೇಳೋದ್ರ ಜೊತೆಗೆ ನೀನು ಒಂದ್ ದೊಡ್ಡ ಸಾಧನೆ ಏನಾದ್ರು ಮಾಡು ಮಗ್ನೆ, ನೋಡು ಸ್ವಾಮಿ ವಿವೇಕಾನಂದ ನೋಡು, ಅಂಬೇಡ್ಕರ್ ನೋಡು, ಆಮೇಲೆ ಈ ತರ ದೊಡ್ಡ ಸಾಧಕರನ್ನ ನಾವು ಎಕ್ಸಾಂಪಲ್ ಕೊಟ್ಟು ಹೇಳೋದ್ರಿಂದ ಮಕ್ಳಿಗೆ ಒಳ್ಳೆ ಇನ್ಸ್ಪಿರೇಷನ್ ಆಗುತ್ತೆ, ಅಂದ್ರೆ ಸ್ಫೂರ್ತಿ ಸಿಗತ್ತೆ. ಹಾಗಾಗಿ ಇವತ್ತಿಂದ ನಾವ್ ಈ ಕೆಲಸ ನಮ್ಮ ಮಕ್ಳಿಗೆ ಮಾಡ್ಬೋದಾ ಅಂತ ಹೇಳಿ ನಾವ್ ಇವತ್ತು ನೋಡ್ಕೋಬೇಕು. ಸೊ ಈ ಚಾಪ್ಟರ್ ನನಗೆ ತುಂಬಾ ಇಷ್ಟ ಆಯ್ತು. ನಿಮಗೆ ಏನ್ ಅನ್ನಿಸ್ತು ಅಂತ ಹೇಳಿ ಕಮೆಂಟ್ ಮಾಡಿ. ಯಾರ್ಯಾರು ಹೊಸದಾಗಿ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ನೀವೆಷ್ಟು ಸಪೋರ್ಟ್ ಮಾಡ್ತೀರಾ ನನಗಷ್ಟೇ ಇನ್ನ ಹೊಸ ಬುಕ್ ಓದೋ ಎನರ್ಜಿ ಬರುತ್ತೆ, ಶಕ್ತಿ ಬರುತ್ತೆ. ಸೊ ಥ್ಯಾಂಕ್ ಯು ಸೋ ಮಚ್.